टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಭೌಮಿಕ್ ಮನೆಯಲ್ಲೂ ಕೂಡ ಆಕ್ರಂದನ ಮುಗಿಲು ಮುಟ್ಟಿದೆ. ಹಾಸನದಲ್ಲಿ ಭೌಮಿಕ್ ಪೋಷಕರ ಆಕ್ರಂದನ. ಸಂಜೆ 4 ಗಂಟೆಗೆ ತಾಯಿಗೆ ವಿಡಿಯೋ ಕಾಲ್ ಮಾಡಿರ್ತಾನೆ ಮಗ. ಕುಪ್ಪಗೋಡಿಯಲ್ಲಿ ಭೌಮಿಕ್ ತಂದೆ ಲಕ್ಷ್ಮಣ್ ಈ ಬಗ್ಗೆ ಮಾತನಾಡಿದ್ದಾರೆ. ತಾನು ಕಾರ್ಯಕ್ರಮಕ್ಕೆ ಹೋಗ್ತಿರೋದಾಗಿ ಹೇಳಿದ್ದಾನೆ, ಆದರೆ ವಾಪಸ್ ನಾವು ಕರೆ ಮಾಡಿದಾಗ ಅದು ಕನೆಕ್ಟ್ ಆಗಿಲ್ಲ. ಬಟ್ ಸಂಜೆ 4 ಗಂಟೆ ಕಾಲ್ ಮಾಡಿದ್ದಾನೆ. ತಾನು ಈ ರೀತಿಯಾಗಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತಾನು ಹೇಳಿದ್ದಾನೆ. ಆಮೇಲೆ ನಂತರ ನಾವು ಕಾಲ್ ಮಾಡಿದಾಗ ಅದು ಕನೆಕ್ಟ್ ಆಗಿಲ್ಲ. ರಾತ್ರಿ ವೇಳೆ ಫೋನ್ ರಿಸೀವ್ ಮಾಡಿದ್ರೆ ಯಾರೋ ಇನ್ನೊಬ್ರು ರಿಸೀವ್ ಮಾಡಿದ್ದಾರೆ, ಸೀರಿಯಸ್ ಇದೆ ಬನ್ನಿ ಅಂತ ಹೇಳಿದ್ದಾರೆ. ಮಗನ ಫೋನ್ ರಿಸೀವ್ ಮಾಡಿ ಈ ರೀತಿಯಾಗಿ ಮಾಹಿತಿ ಕೊಡ್ತಾರೆ. ಹೋಗಿ ನೋಡಿದ್ರೆ ಅವನು ಬದುಕಿರ್ಲಿಲ್ಲ ಸರ್ ಅಂತ ಕಣ್ಣೀರ್ ಹಾಕಿದ್ದಾರೆ ಪೋಷಕರು. ಅಷ್ಟು ದೊಡ್ಡ ಕಾಲ್ ತುಳಿತ ಆದಾಗ ಒಂದು ಆಂಬುಲೆನ್ಸ್ ಕಳಿಸಿಲ್ಲ, ಪೊಲೀಸ್ ಜೀಪ್ ನಲ್ಲಿ ತುಂಬಿಕೊಂಡು ಹೋಗಿದ್ದಾರೆ. ಸರ್ಕಾರದ ನಡೆಗೆ ಭೌಮಿಕ್ ತಂದೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿನ್ನದ ತರನೇ ಇದ್ದ ಸರ್ ಅವನು, ಚಿನ್ನದ ತರನೇ ಇದ್ದ ಸರ್ ಅವನು. ಇವನೇನು ಹೋಗ್ಬೇಕು ಅಂತ ಹೋಗಿದ್ದಲ್ಲ, ಯಾವ ಮ್ಯಾಚು ನೋಡ್ತಾ ಇರಲಿಲ್ಲ, ಯಾವ ಆಟನೋ ಬರ್ತಾ ಇದ್ದ ನೋಡ್ತಾ ಇದ್ದಾರೆ. ಆ ಹುಡುಗರೆಲ್ಲ ಕರೆದ್ರು ಅಂತ ಇವನು ಹೋಗ್ಬಿಟ್ಟಿದ್ದಾನೆ ಸರ್. ನನಗೂ ಒಂದು ಮಾತು ಹೇಳಿಲ್ಲ, ಅವ್ರ ಅಮ್ಮಗೆ ವಿಡಿಯೋ ಕಾಲ್ ಮಾಡಿ ಹೇಳಿದ್ನಂತೆ. ಇನ್ನೇನು ಉಳಿತು ಸರ್. ಇವರು ಒಂದು ಫಂಕ್ಷನ್ ಅರೇಂಜ್ ಮಾಡಿದ ಮೇಲೆ ಈ ಸರ್ಕಾರದವ್ರಿಗೆ ನಮ್ಮಂಥ ಬಡ ಮಕ್ಕಳದ ನಮ್ಮಂಥ ಒಂದೊಂದು ಮಕ್ಕಳು ಇದ್ದರನ್ನ ಪ್ರಾಣ ತೆಗೆಯೋದೇ ಇವ್ರ ಕೆಲಸ ಆಗೋಯ್ತಲ್ಲ. ಹೋಮ್ ಮಿನಿಸ್ಟ್ರು ಅಂತ ಇದ್ದರಿಗೆ ಏನಾಗುತ್ತೆ ಏನು ಗೊತ್ತಿತ್ತು, ಎಲ್ಲ ಇದನ್ನು ನೋಡ್ಕೊಂಡು ಬಂದಿದ್ರು. ಎಷ್ಟು ಕ್ರೌಡ್ ಇತ್ತು, ಇವ್ರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಿಲ್ವ ಸರ್. ಇವರು ನಮ್ಮಂಥ ಒಂದೊಂದು ಮಕ್ಳು ಇಟ್ಕೊಂಡವ್ರನ್ನ ಪ್ರಾಣ ತೆಗಿಯೋಕ್ಕೋಸ್ಕರನೇ ಈ ಫಂಕ್ಷನ್ ಅಟೆಂಡ್ ಮಾಡಿರ. ಈ ಫಂಕ್ಷನ್ ಆರ್ಗನೈಸ್ ಮಾಡಿದ್ದೆ ಅದಕ್ಕೋಸ್ಕರನ. ಈ ಫಂಕ್ಷನ್ ಆರ್ಗನೈಸ್ ಮಾಡಿದ ಮೇಲೆ ಕರೆಕ್ಟಾಗಿ ಮಾಡೋಂಥ ಕೆಪಾಸಿಟಿ ಇಲ್ಲ ಅಂದಮೇಲೆ ಬಿಡಬೇಕಿತ್ತು. ಇನ್ನೂ 2 ದಿವಸ ಬಿಟ್ಟು ಮಾಡ್ಬೋದಿತ್ತಲ್ವಾ. ಇನ್ನು 2 ದಿವಸ ಅರ್ಜೆಂಟ್ ಏನಿತ್ತು ಇವ್ರಿಗೆ. ಎಲ್ಲ ಆಗಿ ಹೋದ್ಮೇಲೆ ಬರ್ತಾರೆ. ನೆನ್ನೆ ಬಂದ್ಬಿಟ್ಟು ಸುಮ್ಮನೆ ಏನೋ ಬಂದು ಹೋದ್ರು. ಅವರು ಇದನ್ನು ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಬಂದಿದ್ರು ಅಂತ ಹೇಳೋಕ್ಕೋಸ್ಕರ ಬಂದರು. ಅವ್ರ ಪಾಡಿಗೆ ಅವ್ರು 2 ಜನ ಹೋಗೇ ಬಿಟ್ರು. ಇಲ್ಲಿ ನಮ್ಮಂಥ ಒಂದೊಂದು ಮಕ್ಕಳನ್ನ ಸಾಕೆಂದು ಎತ್ತಿರ್ತೀವಿ, ಅವ್ರದ್ದು ಕತೆ ಏನಿದೆ ಅಂತ ಗೊತ್ತಿಲ್ಲ. ನಾವು ಕಟ್ಟ ಟ್ಯಾಕ್ಸಲ್ಲಿ ಅವರು ಜೀವನ ನಡೆಸ್ತಾ ಇದ್ದಾರೆ. ನಾನು ತಿಂಗಳಿಗೆ 5 ರಿಂದ 6 ಲಕ್ಷ ಟ್ಯಾಕ್ಸ್ ಕಟ್ಟಿ ನನ್ನ ದುಡ್ಡಲ್ಲಿ ಅವರು ಆಂಬುಲೆನ್ಸನ್ನು ಅರೇಂಜ್ ಮಾಡ್ಬೋದಿತ್ತು. ಅವರು ನನ್ನ ದುಡ್ಡಲ್ಲಿ ಅರೇಂಜ್ ಮಾಡ್ಬೋದಿತ್ತು. ನಾವು ಕೋಟಿಗಟ್ಟಲೆ ಟ್ಯಾಕ್ಸ್ ಕಟ್ತೀನಿ, ಅದೆಲ್ಲ ಅವ್ರಿಗೆ ಎಲ್ಲಿಗೆ ಹೋಗುತ್ತೆ? ನಮ್ಮ ದುಡ್ಡಲ್ಲಿ ಅರೇಂಜ್ ಮಾಡ್ಬೋದಿತ್ತಲ್ಲ. ಅವ್ರ ಮನೆಯಿಂದ ₹1 ತಂದು ಹಾಕ್ತಾರ, ನನ್ನ ದುಡ್ಡಲ್ಲಿ. ಅಮ್ಮಗೊಂದು 4 ಗಂಟೆ 3:15 ನಾನು ಕಾಲ್ ಮಾಡಿದಳು. ಅಮ್ಮ